ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಆಲ್ರೆಡಿ ಅರ್ಧ ದಾರಿನ ಬಂದುಬಿಟ್ಟಿದ್ದೀವಿ. ಮನೇಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಎದ್ದಿದ್ದು ಲೇಟು, ರೆಡಿ ಆಗೋಕ್ಕೂ ಲೇಟ್ ಆಯಿತು. ಆಮೇಲೆ ಅಲ್ಲಿಂದ ಸರ್ ಮನೆಗೆ ಹೋಗಿ ಸರ್ ಮನೆಯಿಂದ ಕಾರಲ್ಲಿ ಇಲ್ಲಿಗೆ ಬರೋ ಗಂಟ ಲಾಗ್ ಮಾಡೋಕ್ಕಾಗಲಿಲ್ಲ. ಇದು ಬಂದುಬಿಟ್ಟು ಡಿ ಲಿಪ್ಪ. ನಿನ್ನೆ ಮೊನ್ನೆ 2 ಲಾಗಲ್ಲೂ ಕೂಡ ಹೈಲೈಟೆಡ್ ಪರ್ಸನು. ಹಿಂದೆಗಡೆ ಪವನು ಮತ್ತು ಬಾಲ ಕೂತಿದ್ದಾರೆ. ಇವ್ರನ್ನ ತೋರಿಸಿದ್ನಲ್ಲ ನಿನ್ನೆ ಈವ್ನಿಂಗ್. ಇವ್ರು ಬಂದ್ಬಿಟ್ಟು ಬಾಲ, ಇವರು ಪವನ್ ಅಂತ. ಇವರಿದ್ದಾರೆ 2 ಲಾಗಲು. ಡೈಲಿ ಬರ್ತಾ ಇರ್ತಾರೆ ಇನ್ನು ಇವರು ನಮ್ಮ ಲಾಗ್ಸಲ್ಲಿ. ಮತ್ತು ಸರ್ರು ಮತ್ತು ಶಿವು, ಹರ್ಷಬ್ರು ದೇವಸ್ಥಾನ ಹೋಗಿದ್ದಾರೆ. ಹಾಗೆ ವಿಕ್ರಮ್ ಕೂಡ. ದಿಲೀಪಂಗೆ ಒಳ್ಳೇದಾಗಲಿ, ಒಳ್ಳೆ ಹೆಣ್ಣು ಸಿಗಲಿ ಅಂತ ಪೂಜೆ ಮಾಡ್ಸಕ್ಕೆ ಹೋಗಿದ್ದಾರೆ. ಬಟ್ ದಿಲೀಪನೇ ಹೋಗಿಲ್ಲ, ನಾಚಿಕೆ ದಿಲೀಪಂಗೆ. ಸೊ ಬನ್ನಿ, ನಾನು ಗ್ರೌಂಡ್ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಗ್ರೌಂಡ್ ರೀಚ್ ಆಗಿದ್ದೀವಿ. ಫೋಟೋ ಇಡ್ಸ್ಕೋಬೇಕು ಅಂದರೆ ನನ್ನ ಮಗ ಎಲ್ಲಿ ಬಿಡ್ತಾನೆ ಇಲ್ಲ, ಆವಾಗಿಂದ ಬರ್ತಾನೆ ಇದ್ದಾನೆ ಹಿಂದೆ ಕ್ಯಾಮ್ರಾನ. ಸೊ ಇದು ಬಂದ್ಬಿಟ್ಟು ಪವನು. ಫೋಟೋ ಇಡ್ಸ್ಕೊಳ್ಳೋಕ್ಕೆ ಫುಲ್ಲು ಪಂಕಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಗೈಸ್, ಇದು ಬಂದ್ಬಿಟ್ಟು ಚೇತನ್ MB ಅಂತ. ಇವಾಗ ವಿಕ್ಟ್ರಿ ಕ್ರಿಕೆಟ್ ಅಕಾಡೆಮಿದು ಒಂಥರ ಬೆನ್ನೆಲುಬು ಅಂತ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ ಆನ್ ಆಗೈತಿ. ಹೌದಾ? ಸೊ ಗೈಸ್, ಇವ್ರು ಬಂದ್ಬಿಟ್ಟು ಚೇತನ್ MB ಅಂತ, ವಿಕ್ಟ್ರಿ ಕ್ರಿಕೆಟ್ ಅಕಾಡೆಮಿದು ಮ್ಯಾನೇಜರ್ ಇವಾಗ ಪ್ರೆಸೆಂಟು. ಬಿಜಾಪುರಿಂದ ಬಂದಿದ್ದಾರೆ ಬೆಂಗಳೂರಿಗೆ ಟೂರ್ನಮೆಂಟ್ ಸಲುವಾಗಿ. ಸೊ ಹೇಳಿ, ಏನು ಹೇಳ್ತೀರಾ ನಿಮ್ಮ ಪ್ಲೇಯರ್ಸ್ ಬಗ್ಗೆ? ಏನು ಹೆಸರು? ಶ್ರೇಯಸ್. ಎಲ್ಲಿಂದ? ಬಾರೋ ಈ ಕಡೆ. ನಿಂದೇನು ಹೆಸರು? ಏನು, ಎಲ್ಲಿಂದ ಬಂದಿರೋದು? ಯಾವ ಅಕಾಡೆಮಿ? ಬಿಜಾಪುರಲ್ಲಿ ಯಾವ ಅಕಾಡೆಮಿ? ಬಾರೋ ಇಲ್ಲಿ. ಯಾವ ಅಕಾಡೆಮಿ ಬಿಜಾಪುರಲ್ಲಿ? ಕ್ರಿಕೆಟ್ ಕ್ಲಬ್. ಏನು ಬ್ಯಾಟ್ಸ್ಮನ್ ಬೌಲರ? ಏನು ಯಾವ ಟೀಮಲ್ಲಿ ಇದೆಯಾ ಇಲ್ಲಿ? ಈಗಲ್ಸ್. ಯಾವ ಈಗಲ್ಸು? ಎಷ್ಟು ಮ್ಯಾಚ್ ಆಗಿದೆ? 2. ಎಷ್ಟು ರನ್ ಮಾಡಿದೆ? ಏನು ಮಾಡೇ ಇಲ್ವಾ? ಮತ್ತೇನಕ್ಕೆ ಬಿಜಾಪುರದಿಂದ ಸಿಕ್ಕಿಲ್ಲ? ಅಷ್ಟು ಚೆನ್ನಾಗಿ ಆಡ್ತಾರ ನಿಮ್ಮ ಓಪನರ್ಸು. ಸೊ ಗೈಸ್, ಗ್ರೌಂಡಲ್ಲಿ ಮಾತಾಡೋಕ್ಕಾಗಲಿಲ್ಲ ಬಿಕಾಸ್ ಅದು ಬ್ಯಾಡ್ ಲೈಟ್ ಆಗಿ ಸ್ವಲ್ಪ 2 ಟೀಮ್ ಅವರು ಅದನ್ನು ಮ್ಯಾಚ್ ಇನ್ನೊಂದು ದಿವಸ ಆಡಿಸಿ ಅಥವಾ ಇಬ್ರಿಗೊಂದೊಂದು ಪಾಯಿಂಟ್ ಕೊಡಿ, ಆ ಥರ ಏನೋ ಡಿಸ್ಕಷನ್ಸ್ ನಡೀತಿತ್ತು. ಅದು ಡಿಸ್ಕಷನ್ಸು, ರೂಲ್ಸು ಅದೆಲ್ಲ ಮಾತಾಡ್ತಾ ನಂಗೆ ಗ್ರೌಂಡಲ್ಲಿ ಲಾಗ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅದನ್ನೇ ಮಾತಾಡ್ತಾ ಇದ್ವಿ ಎಲ್ಲರೂ ಕೂಡ. ಸೊ ಅದಕ್ಕೆ ಲಾಗ್ನ ಮನೆಗೆ ಬಂದು ಮಾಡಿದ್ದೀನಿ. ಊಟ ಎಲ್ಲ ಮಾಡ್ಕೊಂಬಂದೆ ಹೊರಗಡೆನೆ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿರೋದು. 9 ಗಂಟೆಗೆ ಮನೆಗೆ ಬಂದಿದ್ದೀವಿ. ಬೆಳಿಗ್ಗೆ 6 ಗಂಟೆ ಹೋದವರು. ಇವಾಗ ಏನೂ ಕೆಲಸ ಇಲ್ಲ, ಸೀದಾ ಡೈರೆಕ್ಟಾಗಿ ಮಲ್ಕೊಂಡೇ ಬಿಡೋದು. ಏನಕ್ಕೋ ಗೊತ್ತಿಲ್ಲ, ಇಂಟರ್ನೆಟ್ ಇಶ್ಯೂಸಿಂದ ಲಾಗ್ ಅಪ್ಲೋಡ್ ಆಗಿಲ್ಲ ಇವತ್ತಿಂದು. ಲಾಗು ಕೂಡ ಇವಾಗ ಅಪ್ಲೋಡ್ ಮಾಡಿ ಲಾಗ್ನ ಅಪ್ಲೋಡ್ಗಿಟ್ಟು ಮಲ್ಕೋಬೇಕು. ಅದು ಡೈರೆಕ್ಟಾಗಿ ತಾನೇ ಅಪ್ಲೋಡ್ ಆಗುತ್ತೆ. ಸೊ ನೋಡೋಣ ಬನ್ನಿ. ಐ ಹೋಪ್ ಈ ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಹೇಳಬೇಕು ಅಂತ ಅನಿಸೋಷ್ಟು ಚೆನ್ನಾಗಿದ್ರೆ ಹೇಳಿ, ಇಲ್ಲಾಂದರೆ ಬೇಡ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಟಾಟಾ, ಬಾಯ್ 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 ಬಾಯ್. ಸೊ ಗೈಸ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂತಂದರೆ ನೆಟ್ವರ್ಕ್ ಇಶ್ಯೂ. ಕರೆಕ್ಟಾಗಿ ನೆಟ್ವರ್ಕ್ ಬರ್ತಾಯಿಲ್ಲ. ವೀಡಿಯೋನ ಅಪ್ಲೋಡ್ ಮಾಡೋಕ್ಕಿಟ್ಟಿದ್ದೀನಿ. ಈಗಾಗಲೇ 45 ನಿಮಿಷ ಆಯಿತು. 45 ನಿಮಿಷ ಆದರೂ ಎಷ್ಟು % ಗೊತ್ತಾ ಅಪ್ಲೋಡ್ ಆಗಿರೋದು? ಜಸ್ಟ್ ಓನ್ಲಿ 7% ಅಪ್ಲೋಡ್ ಆಗಿರೋದು ವೀಡಿಯೋ. ಸೊ ಅಲ್ಲಿ ಗ್ರೌಂಡಲ್ಲೂ ಕೂಡ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಯಿತು. ಇಲ್ಲಿ ಇರೋಷ್ಟು ಇರಲಿಲ್ಲ, ಬಟ್ ನೆಟ್ವರ್ಕ್ ಇಶ್ಯೂ ಆಯಿತು. ಅಲ್ಲೇ ಅಪ್ಲೋಡ್ಗೆ ಇಟ್ಟಿದ್ದೆ ನಾನು. ಗ್ರೌಂಡಲ್ಲಿ ಮ್ಯಾಚಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಮತ್ತು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಪೋಸ್ಟ್ ಮಾಡೋದಿರುತ್ತೆ. ಅದೆಲ್ಲದರ ನಡುವೆನೂ ಕೂಡ ಅಪ್ಲೋಡ್ಗೆ ಇಟ್ಟರೂ ಕೂಡ ಆಗಲಿಲ್ಲ ಅಂತ ಬೇಜಾರಿತ್ತು. ಮತ್ತು ಅದನ್ನು ಡಿಸ್ಕಾರ್ಡ್ ಮಾಡಿ, ಅಂದರೆ ಅಪ್ಲೋಡ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಅಪ್ಲೋಡ್ಗೆ ಇಟ್ಟಿದ್ದೀನಿ. ಇವಾಗ ಮನೆಗೆ ಬಂದ ತಕ್ಷಣ ನಿಮ್ಗೆ ಹೇಳಿದ್ನಲ್ಲ,
ಲಾಗ್ ಎಂಡ್ ಮಾಡಬೇಕಾದ್ರೆ ಈ ಥರ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂತ ಇಟ್ಟಿದ್ದೀನಿ. ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಅಪ್ಲೋಡ್ ಆದಾಗ ನೋಡಿ, ಅದಕ್ಕೋಸ್ಕರ ಸಾರಿ ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಟೈಮ್ಗೆ ಬರುತ್ತೆ ಲಾಗು 6:30. ನೋಡಿ ಎಲ್ಲ ಮೆಸ್ಸಾಗಿ ಬಿಸಾಕ್ಬಿಟ್ಟಿದ್ದೀವಿ. ಕೆಳಗಡೆ ಎಲ್ಲ ಫೋಲ್ಡ್ ಮಾಡಿರೋ ಬಟ್ಟೆ ಇದೆ, ಐರನ್ ಮಾಡಿರೋದು, ಮತ್ತು ಅದನ್ನು ಫೋಲ್ಡ್ ಮಾಡಿಟ್ಟಿದ್ದೀವಿ. ಬಿಕಾಸ್ ಇದನ್ನು ಏನಕ್ಕಪ್ಪ ತೋರಿಸ್ತಿದೀಯಾ, ಈ ಥರ ಎಲ್ಲ ತೋರಿಸ್ಬಾರ್ದಲ್ಲ ಲಾಗಲ್ಲಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೋಡೋಣ ಗೈಸ್, ಮತ್ತೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ.